ಜೇವರ್ಗಿ ಪಟ್ಟಣದ ಟೌನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಸಮಿತಿ ಹಾಗೂ ಜಿಲ್ಲಾ ಅಂಗವಿಕಲರ ಸಬಲೀಕರಣ ಇಲಾಖೆ ಸಂಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಕಲಚೇತನರ ದಿನಾಚರಣೆ ಮತ್ತು ಅರಿವು ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿದರು. ಸುಮಾರು ಒಂದು ವಾರ ಹಿಂದೆ ಬಂದು ಹೇಳಿದ್ರು, ಈ ತರ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ದಯವಿಟ್ಟು ಬರಬೇಕು ಅಂತ. ಇವತ್ತು ಬಹಳ ಎಷ್ಟು ಒತ್ತಡವಿದ್ರೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ. ನಮ್ಮೆಲ್ಲರ ಅದನ್ನು ನೋಡಿ ನಾನು ಇದೊಂದು ಭಾಗಿಯಾಗೋದಕ್ಕೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಇದು ಅಂಗವಿಕಲತೆ ಒಂದು ಶಾಪವೂ ಇಲ್ಲ ಮತ್ತೆ ಹೊರಗೂ ಇಲ್ಲ. ಶಾಪವೂ ಇಲ್ಲ, ಇದು ಹೊರಗೂ ಇಲ್ಲ. ಇದು ಇರ್ತಕ್ಕಂಥ ದೇವರಿಗೆ ಕೊಟ್ಟಿರುವಂತ ಒಂದು ಪರೀಕ್ಷೆ ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಹೆಣ್ಣಿಗೆ ಏನು ಮಾಡ್ತಿದ್ದ ಪರೀಕ್ಷೆ ಯಾರು ಕೊಡ್ತಾರೆ? ದೇವರು ಯಾರು ಬರೀ ಆತ್ಮೀಯತೆಯಿಂದ ಇಷ್ಟಪಡ್ತಾರೆ ಅವರಿಗೆ ಮಾತ್ರ ಪರೀಕ್ಷೆ ಕೊಡ್ತಾರೆ. ಯಾಕಂದ್ರೆ ಇದು ವಿಕಲಚೇತನ ಅಲ್ಲ, ಇಲ್ಲಿ ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಚೇತನ ಇರ್ತಕ್ಕಂಥ. ಯಾಕಂದ್ರೆ ಜೀವನದಲ್ಲಿ ಒಂದು ವಿಶೇಷವಾದ ಒಂದು ಚೇತನ ಇರಬೇಕು. ಬಹಳಷ್ಟು ಜನ ಅವರಲ್ಲಿ ಏನು ಆಸೆ ಇರಲ್ಲ, ಸುಮ್ಮನೆ ಜೀವನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಒಂದು ಚೇತನ, ಒಂದು ಆಸಕ್ತಿ ಇದ್ದಿದ್ದು ಬಹಳ ಶ್ರೇಷ್ಠ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಬಿಕಾಸ್ ಮೈ ಎಬಿಲಿಟಿ ಈಸ್ ಸ್ಟ್ರಾಂಗರ್ ದನ್ ಮೈ ಡಿಸಬಿಲಿಟಿ. ನಾವು ತಿಳ್ಕೊಳ್ಬೇಕಾಗ್ತದೆ, ತಮ್ಮಲ್ಲಿ ಇರ್ತಕ್ಕಂಥ ಇದು ವಿಕಲಚೇತನ ಇಲ್ಲ, ತಮ್ಮಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದು ಎಲ್ಲಕ್ಕಿಂತ ಮಹತ್ವವಾದುದು. ಇವತ್ತು ನಾವು ವಿಶ್ವದಲ್ಲೂ ಕೂಡ ನಾವು ನೋಡ್ತಿದ್ದೀವಿ, ಸುಹಾಸ್ ಲಾಲಿಕರ್ ಅಂತ ಅವರಿಗೆ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಒಲಿಂಪಿಕ್ಸ್ ಅಲ್ಲಿ, ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ನಾನು 28 ಆಗಸ್ಟ್ಗೆ ಪ್ಯಾರಿಸ್ ಹೋಗೋದಿದ್ದೆ. ನಾನು ಪ್ಯಾರಾ ಒಲಿಂಪಿಕ್ಸ್ ಗೋಸ್ಕರ ನಾನು ಹೋಗೋದಿದ್ದೆ. ಆದ್ರೆ ನಮ್ಮ ಅನುಕೂಲ ಆಗ್ಬೇಕಂತ ನಾನು ಮಾಡಿಸ್ಕೊಳ್ತೀನಿ. ನಮ್ಗೆಲ್ಲರಿಗೆ ಅನುಕೂಲ ಆಗ್ಬೇಕು ಅಂತ ಈ ಬಾರಿ ನಾನು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಕೊಂಡು ಮಾಡ್ಬೇಕಾಗ್ತದೆ. ನಮ್ಮೆಲ್ಲರಿಗೆ ಇದು ನಮ್ಮ ಆಫೀಸಾಗಿದ್ದಾರೆ. ಬೋರ್ಡ್ ಮೀಟಿಂಗ್ ಅಲ್ಲಿ ನಾನು ಡಿಸ್ಕಸ್ ಮಾಡುವಾಗ ಮಂಜುನಾಥ್ ಸ್ವಾಮಿ ಅವ್ರಿಗೂ ಮಾತಾಡ್ತೀನಿ. ಒಂದು ಹಾದಿ ಹುಡುಕಿ ಕನಿಷ್ಠ ಒಂದೊಂದು ಕ್ಷೇತ್ರದಲ್ಲಿ ಇಷ್ಟು ಅನುದಾನ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಅವರಿಗೆ ಒಂದು ಅವಕಾಶ ಸಿಗ್ತದೆ. ಈ ವರ್ಷ ಆಗಲಿ ಮುಂದಿನ ವರ್ಷ ಆಗ್ತದೆ. ಆದ್ರೆ ನಾವು ಖಂಡಿತವಾಗಿ ಈ ಭಾಗದಲ್ಲಿ 7 ಜಿಲ್ಲೆ 41 ಮಂದಿ ಕ್ಷೇತ್ರದಲ್ಲಿ ಅಂಗವಿಕಲರಿಗೆ ಯಾವ ರೀತಿ ಅನುಕೂಲ ಆಗಬಹುದು ಅಂತ. ತಮಗೆ ಮೀತಿ ವೆಹಿಕಲ್ಸ್ ಬೇಕಾಗ್ತದಲ್ಲ, ಬೇಡಿಕೆ ಬೇರೆ ಬೇರೆ ನಮ್ಗೆ ಏನೇನು ಅವಶ್ಯಕತೆ ಇರ್ತದೆ, ದಯವಿಟ್ಟು ಮುಂದೆ ಬರ್ತಕ್ಕಂಥ ನಾನು ಮುಂದಿನ ವಾರ ಮತ್ತೆ ಬಂದಾಗ ನಾವು ನಮಗೆ ಬೇಡಿಕೆ ಬಂದು ನಾನು ಭೇಟಿ ಆಗೋದು. 4 ಜನ ಬಂದು ನಾನು ಕೊಟ್ಟರೆ ಅದರ ಪ್ರಕಾರ ನಾನು ಇದು ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಜನರಿಗೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಆಸಕ್ತಿ, ಒಂದು ಉತ್ಸಾಹ, ಒಂದು ವಿಶ್ವಾಸ, ಒಂದು ನಂಬಿಕೆ ಬಹುಶಃ ಬೇರೆ ಕಾಣೋದು ಕಡಿಮೆನೆ. ಅದಕ್ಕಾಗಿ ದೇವರು ನಿಮ್ಮ ಒಂದು ಪರೀಕ್ಷೆಯನ್ನು ಮಾಡಿದ್ದಾರೆ. ಸರಿಯಾದ ರೀತಿಯಿಂದ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಮನೋಬಲ ಆಗಲಿ, ಆತ್ಮವಿಶ್ವಾಸ ಆಗಲಿ, ಇಲ್ಲಿ ಇರ್ತಕ್ಕಂಥ ನಾವು ಎಲ್ಲರೂ ತಮ್ಮ ಜೊತೆ ನಾವು ಇದೀವಿ, ಏನಿದ್ರು ಕೂಡ ತಮ್ಮ ಜೊತೆ ಇರ್ತೀವಿ. ಸರ್ಕಾರ ವತಿಯಿಂದಲೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತೀವಿ. ಯಾವ ರೀತಿಯಿಂದ ಇವತ್ತು ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥ ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಇದೆ ಅಲ್ಲ, ನಮಗೆ ಅನುಕೂಲ ಆಗ್ತಾ ಇದೆ ಅಲ್ಲ. 2,000 ರೂಪಾಯಿ ಎಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ ಉಚಿತವಾಗಿ. ಇನ್ನೂ ಯೂನಿಟ್ ಏನೇ ಕೊಡ್ತಾ ಇದ್ದೀವಿ. ಇದು ಇರ್ತಕ್ಕಂಥ 52,000 ಹಳ್ಳಿಯಲ್ಲಿರ್ತಕ್ಕಂಥ ಕಡೆಕಟ್ಟ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು. ಅದರಿಂದ ನಾವು ಪ್ರಾಮಾಣಿಕವಾದ ಒಂದು ಪ್ರಯತ್ನವೂ ಕೂಡ ನಾನು ಮಾಡ್ತೀನಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾಧಕರಿಗೂ ಕೂಡ ನಾನು ಶುಭವನ್ನು ಹಾರಿಸುತ್ತಾ ತಮ್ಮೆಲ್ಲರೂ ನಾನು ಕರೆಸಿ, ಸ್ವಲ್ಪ ತಡ ಆಯಿತು ದಯವಿಟ್ಟು, ಯಾಕಂದ್ರೆ ಬಹಳಷ್ಟು ಜಾನಪದ ಒಂದು ಕಾರ್ಯಕ್ರಮ ಕಲಬುರಗಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವೆಲ್ಲರೂ ನಮಗೆ ಆರಿಸಿ ಕಳಿಸಿದ್ರೆ, ಆಶೀರ್ವಾದ ಮಾಡಿದ್ದೇನೆ ಅಂತ ಮುಂದೆ ನಾನು ಶಾಸಕನಾಗಿ 3 ಬಾರಿ ನಿಂತಿದ್ದೀನಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಕೂಡ ಆಗಿದ್ದೀನಿ. ನಮ್ಮ ತಂದೆಯವರು ಕೂಡ ನೀವೆಲ್ಲ ಮಾಡಿದ್ದೀರಿ, ನಿಮ್ಮ ತಂದೆಯವರು, ನಿಮ್ಮ ತಾತನವರು ಎಲ್ಲರೂ ಸಹಕಾರ ಮಾಡಿದಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ.
ಅದಕ್ಕಾಗಿ ನಮ್ಮ ಜೊತೆ ನಾನು ಇರ್ತೀನಿ, ಆರಾಮಾಗಿರ್ರಿ ಅಂತ ಹೇಳಿ ಮಾತಾಡ್ತೀನಿ.